ಮಾರ್ಪಳ್ಳಿ ಮೀಡಿಯಾ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆದರದ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಈ ದಿನ ನಾನು ನಂಜನಗೂಡು ತಾಲೂಕು ಹೆಡೆತಲೆ ಗ್ರಾಮದಲ್ಲಿರುವಂತಹ 12ನೇ ಶತಮಾನಕ್ಕೆ ಸೇರಿದಂತಹ ಹೊಯ್ಸಳ 3ನೇ ಬಲ್ಲಾಳನ ಕಾಲದಲ್ಲಿ ನಿರ್ಮಿತವಾಗಿದ್ದಂತಹ ಶ್ರೀ ಲಕ್ಷ್ಮೀಕಾಂತ ಸ್ವಾಮಿಯ ದೇವಾಲಯದ ಪುನರ್ನಿರ್ಮಾಣ ಹಾಗೂ ಇಲ್ಲಿರುವಂತಹ ಐತಿಹಾಸಿಕ ಹಾಗೂ ಆಂಡಾಳಮ್ಮ ದೇವಿಗೆ ಮಂಗಳಾರತಿ ಮಾಡಬೇಕಾದ್ರೆ ನಾರಾಯಣ ಅಂತ ಕ್ಷಣನೇ ಕಣ್ಬಿಡುವಂತಹ ಕಣ್ತೆರೆಯುವಂತಹ ಚಮತ್ಕಾರ, ಅದರ ವಿಶೇಷತೆಯಿಂದ ಈ ದೇವಾಲಯ ಪ್ರಸಿದ್ಧಿಯನ್ನು ಪಡೆದಿದೆ. ಈ ದೇವಾಲಯದಲ್ಲಿ ವಿಸ್ಮಯ, ಕೌತುಕ ತುಂಬಿದಂತಹ ವಿಚಾರಗಳು ಬಹಳಷ್ಟು ಇದೆ. ಸ್ನೇಹಿತರೆ, ಸುಮಾರು 842 ವರ್ಷಗಳ ಹಿಂದೆ ನಿರ್ಮಾಣಗೊಂಡಿದ್ದಂತಹ ಈ ಲಕ್ಷ್ಮೀಕಾಂತ ದೇವಾಲಯ ನಾನಾ ಕಾರಣಗಳಿಂದ ನಿರ್ಲಕ್ಷ್ಯತೆಗೆ ಒಳಗಾಗಿ ಶಿಥಿಲಗೊಂಡು ಪಾಳು ಬಿದ್ದಿತ್ತು. 1998ರಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದಂತಹ ರಾಜಶ್ರೀ ಪೂಜನೀಯ ಡಾಕ್ಟರ್ ವೀರೇಂದ್ರ ಹೆಗ್ಗಡೆಯವರು ಹಾಗೂ ಶ್ರೀ ಶ್ರೀ ರಂಗಪ್ರಿಯ ಮಹಾದೇಶಿಕನ್ ಸ್ವಾಮಿಗಳು ಅವರ ಮಾರ್ಗದರ್ಶನದಲ್ಲಿ ಹೆಡೆತಲೆಯ ಗ್ರಾಮಸ್ಥರು ಹಾಗೂ ಲಕ್ಷ್ಮೀಕಾಂತ ಸೇವಾ ಸಮಿತಿಯವರು ಸೇರಿ ಸಂಪೂರ್ಣ ಸಹಕಾರದಿಂದ ಈ ಹಿಂದೆ ಇದ್ದಂತಹ ಹೊಯ್ಸಳ ಶಿಲ್ಪದಂತೆ ಯಥಾರೀತಿಯಲ್ಲಿ ಈ ದೇವಾಲಯದ ಪುನರ್ ನಿರ್ಮಾಣವನ್ನು ಮಾಡಿದರು. ಈ ದೇವಾಲಯದ ಪುನರ್ ನಿರ್ಮಾಣದಲ್ಲಿ ಶ್ರೀ ಗೋಪಾಲನ್ ಶ್ರೀನಿವಾಸನ್ ಎಂಡಿ ಟಿವಿಎಸ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ತುಮಕೂರು ಇವರು ದೇವಾಲಯದ ವತಿಯಿಂದ ನೀಡಬೇಕಾಗಿದ್ದಂತಹ ಸಂಪೂರ್ಣ ಖರ್ಚನ್ನು ತಾವೇ ನೀಡಿ ಈ ದೇವಾಲಯದ ಜೀರ್ಣೋದ್ಧಾರ ಕಾರ್ಯಕ್ಕೆ ನೆರವಾದರು. ಸ್ನೇಹಿತರೆ, ಕೇವಲ ಒಂದೇ ವರ್ಷದಲ್ಲಿ 1998ರಲ್ಲಿ ಇದರ ಸಂಕಲ್ಪ ಆಗಿದ್ದು 1999ರಲ್ಲಿ ಸಂಪೂರ್ಣವಾಗಿ ದೇವಾಲಯ ಲೋಕಾರ್ಪಣೆಗೊಳ್ತು. ಸ್ನೇಹಿತರೆ, ಇಲ್ಲಿ ನಾವು ಒಳಗಡೆ ಪ್ರವೇಶ ಮಾಡಿದಾಗ ಮೊದಲೇ ಹೇಳಿದ ಹಾಗೆ ಇದು ತ್ರಿಕೂಟ ಛಲ ದೇವಾಲಯ ಆಗಿರೋದ್ರಿಂದ ಮೂಲವಾಗಿ ಮುಂದಗಡೆ ಇರುವಂತಹದ್ದೇ ಲಕ್ಷ್ಮೀಕಾಂತ ಸ್ವಾಮಿ ದೇವಾಲಯ ಗರ್ಭಗುಡಿ, ಅದರ ಪಕ್ಕದಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿ, ಈ ಕಡೆ ಭಾಗದಲ್ಲಿ ವೇಣುಗೋಪಾಲ, ಚನ್ನಕೇಶವ ಹಾಗೆ ಆಂಡಾಳಮ್ಮ. ಬಹಳ ವಿಶೇಷ ಅಂತಂದ್ರೆ ಈ ದೇವಾಲಯದ ಪ್ರಸಿದ್ಧಿ ಇರೋದೇ ಈ ತಾಯಿ ಆಂಡಾಳಮ್ಮ. ಮತ್ತೊಂದು ವಿಶೇಷ ಅಂತಂದ್ರೆ 16 ಮುಖದ ಚಾವಡಿ ಇರುವಂತಹದ್ದು. ಈ ವಿಶೇಷತೆಯಿಂದ ಈ ದೇವಾಲಯ ಇತರೆ ಪ್ರಾಚೀನ ದೇವಾಲಯಕ್ಕಿಂತ ಸ್ವಲ್ಪ ವಿಭಿನ್ನವಾಗಿ ಕಂಡುಬರುತ್ತೆ. ಸ್ನೇಹಿತರೆ, ಇಲ್ಲಿರುವಂತಹ ಆಂಡಾಳಮ್ಮನ ಕಣ್ತೆರೆಯುವ ರೀತಿ ಹಾಗೇನೆ 16 ಮುಖದ ಚಾವಡಿಯಲ್ಲಿ ನಿರ್ಮಾಣ ಮಾಡಿದಂಥ ವಿಚಾರ, ಅಲ್ಲಿ ಕೇವಲ ನಾವು ಧಾರ್ಮಿಕ ವಿಚಾರಗಳನ್ನ ಮಾತ್ರ ಅಲ್ಲ, ಇಲ್ಲಿರುವಂತಹ ಸಾಹಿತ್ಯ, ಕಲೆ ಮತ್ತು ಆ ಜನಜೀವನವನ್ನ ಈ ದೇವಾಲಯ ಅಂದು ಹೇಗಿತ್ತು ಅನ್ನೋದನ್ನ ಪ್ರತಿಪಾದಿಸುತ್ತೆ. ಸ್ನೇಹಿತರೆ, ಇಂಥ ವಿಶೇಷವಾದಂತಹ ದೇವಾಲಯದ ಬಗ್ಗೆ ಇಲ್ಲಿನ ಅರ್ಚಕರಾದಂತಹ ನಾರಾಯಣ ದೇಶಿಕಾಚಾರ್ ಅವರ ಮುಖಾಂತರವೇ, ಅವರ ಮಾತಿನ ಮುಖಾಂತರವೇ ಇಲ್ಲಿನ ವಿಶೇಷತೆಯನ್ನ ನಾನು ವಿವರಣೆ ನೀಡಿಸೋದಕ್ಕೆ ಪ್ರಯತ್ನ ಮಾಡಿದ್ದೇನೆ. ತಾವು ಕೊನೆಯವರೆಗೂ ಈ ವಿಡಿಯೋವನ್ನು ತಪ್ಪದೆ ನೋಡಬೇಕು ಅಂತ ಹೇಳಿ ಕೇಳ್ಕೊಳ್ತಿದ್ದೇನೆ. ಸ್ನೇಹಿತರೆ, ಈಗ ನೋಡಿ, ದೇಶಿಕಾಚಾರ್ ಅವರು ಇಲ್ಲಿರುವಂತಹ 4 ದೇವರುಗಳಿಗೆ ಮಾಡುವಂತಹ ಪೂಜೆಯ ವಿಧಿವಿಧಾನವನ್ನ ನೇರವಾಗಿ ನಾನು ತೋರಿಸ್ತಾ पर्याप्त्या अनन्तरायाय तद्भक्तो मोदि
रात्रमुत्तममहद्भवति सर्वस्याप्त्यै सर्वस्य जित्यै सर्वमेव तेनाप्नोति सर्वं जयति श्रियः कान्ताय कल्याणनिधये निधये इनाम् श्रीवेङ्कटनिवासाय निवासाय मङ्गलम् मङ्गलाशासनपरै पदाचार्य पुरोगमैः सर्वैश्च पूर्वैराचार्यै तत्कृतायास्तु मङ्गलम् नखाय विद्महे ज्येष्ठदग्ष्ट्राय धीमहि तन्नो नारसिंहः प्रचोदयात् महादेव्यश्च विद्महे विष्णुपत्नी च धीमहि तन्नो लक्ष्मी प्रचोदयात् शान्ताकारम् भुजगशयनम् पद्मनाभम् सुरेशम् विश्वाधारम् गगनसदृशम् मेघवर्णम् शुभाङ्गम् लक्ष्मीकान्तम् कमलनयनम् योगिहृद्यानगम्यम् वन्दे विष्णुम् भवभयहरम् सर्वलोकै वामकुण्डलभरम् मन्दोन्नत भ्रूलतम् किञ्चित् कुञ्चित कोमलाधरपुटम् साक्षी प्रसारेक्षणम् आलोलाङ्गुलि पल्लविर्मुरलिकाम् आपूरयन्तम् मुदा मूले कल्पतरोः त्रिभङ्गिललितम् जाने जगन्मोहनम् विद्महे वासुदेवाय धीमहि तन्नो विष्णु प्रचोदयात् श्री चन्नकेश्वर स्वामिनः इदं नीराजनं दर्शयामि हरिः ओम् प्रतिवाहनमुज्ज्वला दिगन्तं व्यापिनी भूयात् साहि लोके हितैषिणी श्रीमन्नश्रीरङ्गश्रीमन्भद्रवा अनुदिनं संवर्धया श्रीमन्नश्रीरङ्गश्रीमन्भद्रवा अनुदिनं संवर्धया नमो रामानुजाय वेदान्तार्थप्रदायिने आत्रे पद्मनाभ सुता गुणशालिने रामानुजदया पात्रम् ज्ञानस्थनगिरितटे सुप्तमुद्बोध्य कृष्णम् पारार्थम् तम् श्रुतिशतशिरसिद्धम् अध्यापयन्तीम् श्रोशिष्टायाम् सृजनिगलितम् या बलात्कृन्त भुङ्क्ते गोदा तस्यै नमः इदम् பூஜையேவாஸ்து பூயः அன்னவயல் புதுவை ஆண்டாளரங்கற்கு பன்னு திருப்பாவை பல்பதியம் இன்னிஷிகால் பாடி கொடுத்தாள் நல் பாமாலை பூமாலை சூடி கொடுத்தாளே சொல்லு சூடி கொடுத்தாள் சுடற்குடைய பற்பாவை பாடியருளவல்ல பல்வளையாகி நாடினி வேங்கடவர்க்கு என்ன விதி என்ன விமாற்றம் நாங்கடவா வண்ண மேலது ஆண்டாள் திருவடிகளே சரணம். ಒಬ್ಬರು ಲೈಟ್ ಆಫ್ ಮಾಡಿ ಕೆಂಪು ಲೈಟ್ ಕಾಣ್ತಾರೆ ಆಯ್ತಾ ನೋಡಿ. ನಾವು ದೇವ್ರನ್ನ ಯಾವ ಭಾವನೆಯಿಂದ ನೋಡ್ತೀವೋ ದೇವ್ರು ಹಾಗೇನು ಕಾಣ್ತಾರಂತೆ. ಯಾಕೆ ಸಂಸ್ಕೃತದಲ್ಲಿ ಯದ್ಭಾವಂ ತದ್ಭವತಿ. ಸುಮ್ಮನೆ ಅರ್ಚಕರು ಯಾವುದೋ ಆರತಿ ಮಾಡ್ಬಿಡ್ತಾರೆ, ನೀವು ಕೈ ಮುಗಿದ್ಬಿಟ್ಟು ಒಳ್ಳೇದು ಮಾಡಮ್ಮ ಅಂತ ಮುಂದಕ್ಕೆ ಕೊಡುತ್ತೀರಾ. ಆದರೆ ಆ ಅರ್ಜೆಂಟಲ್ಲಿ ಯಾವ ದೇವರಂತೂ ನೀವು ನೋಡಿರೋದಿಲ್ಲ. ಅರ್ಜೆಂಟಲ್ಲೋ ಅರ್ಚಕರು ಅರ್ಜೆಂಟು, ನಿಮಗೂ ಅರ್ಜೆಂಟು. ಆಗ ಆ ಮಂಗಳಾರತಿ ಅನ್ನೋ ಪ್ರೋಗ್ರಾಮೇ ಫೇಲ್. ಆದರೆ ಹಾಗಲ್ಲ, ಆರತಿ ಬೆಳಕಿನಲ್ಲಿ ನಾವು ದೇವ್ರನ್ನ ನೋಡ್ಬೇಕಂತೆ. ಹಾಗೆ ನೋಡ್ತಾ ಮನಸ್ಸಲ್ಲಿ ನೀವೇನು ಅನ್ಕೊಂಡು ನೋಡ್ತಿರೋ ದೇವ್ರ ಹಾಗೆ ಕಾಣ್ತಾರಂತೆ. ಎಷ್ಟು ಮುದ್ದಾಗಿದ್ದಾಳಪ್ಪ ಅಂಡಾಳ್ ಅನ್ಕೊಳ್ಳಿ, ಮುದ್ದು ಮುಖನೇ ಕಾಣತ್ತಂತೆ. ತಾಯಿ ನಗನಗ್ತಾ ಇದ್ದಾಳಲ್ಲ ಅನ್ಕೊಳ್ಳಿ, ನಗು ಮುಖ ಕಾಣತ್ತಂತೆ. ನೋಡಿ, ಈ ಹಾರ, ಈ ಹಾರ, ಮೂಗ್ಬೊಟ್ಟು, ಹಣೆಬೊಟ್ಟು, ಇದೆಲ್ಲ ಈ ತಾಯಿ ಎಷ್ಟು ಚೆನ್ನಾಗಿ ಸೂಟ್ ಆಗುತ್ತೆ ಅಂತ ಅಂದ್ಕೊಳ್ಳಿ. ಅದೆಲ್ಲ ಹೈಲೈಟ್ ಆಗುತ್ತೆ, ದೇವರು ಹೈಲೈಟ್ ಹಾಗೆ ಕಾಣುತ್ತೆ. ಹಾಗೆ ದೇವ್ರನ್ನ ಭಾವನೆಯಿಂದ ನೋಡಬೇಕು ಅಂತ ಮಾತಿನ ತಾತ್ಪರ್ಯ, ಸರಿನಾ? ಇವಾಗ ಈ ಯದ್ಭಾವಂ ತದ್ಭವತಿ ಮಾತಿಗೆ ಒಂದು ನಿದರ್ಶನ ಇಲ್ಲಿದೆ. ಹೇಗೆ ಮುಕ್ಕೊಳ್ಳಿಲ್ಲ ನೋಡಿದಾರ? ಒಂದು ಪ್ರಾರ್ಥನೆ ಮಾಡ್ತಾರೆ ತಾಯಿನ, ಹೇಳಿ, ಅಮ್ಮ ಆಂಡಾಳ್, ನಿನ್ನ ಕಣ್ಣುಗಳನ್ನ ತೆರೆದು ನನಗೆ ದರ್ಶನ ಕೊಡಮ್ಮ. ಹೇಳ್ಕೊಟ್ರ?
ಏನಿದು ಕಣ್ತೆರೆದು ದರ್ಶನ ಕೊಡು ಅಂದರೆ ಅಂತ ಒಂದು ಅನಿಸುತ್ತೆ ನಮಗೆ. ಇದೇ ಭಾವನೆ. ಮುದ್ದಾಗಿದ್ದಾಳೆ ಅಂತ ನೋಡಿದ್ರೆ ಮುದ್ದಾಗಿ ಕಾಣ್ತಾಳೆ ಅಂತ ಹೇಳಿದ್ನವ, ನಗನಗ್ತಾ ಇದ್ದಾಳೆ ಅಂದ್ಕೊಂಡು ನಗನು ಕಾಣ್ತಾಳೆ. ಈಗ ತಾಯಿ ಕಣ್ತೆರೆದು ದರ್ಶನ ಕೊಡ್ತಾಳೆ ಅಂತ ಅನ್ಕೊಂಬಿಡಿ, ಮನಸ್ಸಲ್ಲಿ ಅನ್ಕೊಂಡು ನೋಡ್ಬೇಕು ಕಣ್ಣು, ಹಾಗೆ ಕಣ್ತೆರೆದಂಗೆ ಕಾಣುತ್ತೆ. ಸರಿನಾ? ನೋಡ್ತೀರಾ? ತಾಯಿ ಮುಖ ಕತ್ತಲೆ ಆಗ್ಬಿಡುತ್ತಲ್ವಾ, ತಲೆಯ ಮೇಲೆ ಬೆಳಕು ಬಿತ್ತು ನೋಡಿ, ನೋಡ್ತಾ ಇರಿ ಬೆಳಕು ಮೂಗು ಮೇಲೆ ಬಿತ್ತು ನೋಡಿ, ಕಾಣ್ತಾ ಮೂಗು, ಮೂಗು ಬೊಟ್ಟು, ಹಣೆ ಬೊಟ್ಟು, ಉಪ್ಪು, ರೆಪ್ಪೆ ಎಲ್ಲ ಕಾಣುತ್ತಲ್ವಾ? ನಾನಿವಾಗ ನಾರಾಯಣ ಅಂತ ಹೇಳ್ತೀನಿ. ನಾ ಹೇಳಿದ್ಮೇಲೆ ನೀವುಗಳೆಲ್ಲರೂ ಜೋರಾಗಿ ನಾರಾಯಣ ಅಂತ ಹೇಳಿ. ನೀವು ಹೇಳಿದ ತಕ್ಷಣ ಈ ತಾಯಿ ಕಂಡುಬಿಡ್ತಾಳೆ. ಕಣ್ಣೆ ನೋಡ್ತಾ ಇದ್ದೀರಾ? ನಾರಾಯಣ ಹೌದು. ஆண்டாள் திருவடிகளே சரணம். ನಾರಾಯಣ ಆತ್ಮೀಯರೇ, ತಾವು ಆಂಡಾಳಮ್ಮ ದೇವಿಗೆ ಅರ್ಚಕರು ಮಹಾಮಂಗಳಾರತಿ ಮಾಡಿದಾಗ ತಾಯಿ ಕಣ್ ತೆರೆದು ನೋಡಿದ ಹಾಗೆ ಆದಂಥ ಅನುಭವ, ಭಕ್ತರು ಅಲ್ಲಿ ಸೇರಿದಂಥವರು ಆಶ್ಚರ್ಯಚಕಿತರಾಗಿ ಅವರ ಮೈ ಮನ ಪುಳಕಿತವಾಗಿರೋದಂತೂ ಸತ್ಯ. ಸ್ನೇಹಿತರೆ, ತಾವು ನೋಡಿದ್ರಿ ಲಕ್ಷ್ಮೀಕಾಂತ ಸ್ವಾಮಿಗೆ, ನರಸಿಂಹ ಲಕ್ಷ್ಮೀ ದೇವರಿಗೆ, ವೇಣುಗೋಪಾಲ ಸ್ವಾಮಿಗೆ, ಹಾಗೆಯೇ ಚನ್ನಕೇಶವ ಮತ್ತು ಆಂಡಾಳಮ್ಮ ದೇವಿಗೆ ಅರ್ಚಕರು ಮಾಡಿದಂತಹ ಮಹಾಮಂಗಳಾರತಿಯ ದಿವ್ಯ ದರ್ಶನ ತಮ್ಮ ಮನಸ್ಸಿಗೆ ಬಂದಿದೆ. ಹಾಗೇನೆ ಅಲ್ಲಿನ ನೋಡಿ ಶ್ರದ್ಧಾ ಭಕ್ತಿಗಳು ಹೇಗಿದೆ. ಪ್ರತಿದಿನ ಇಲ್ಲಿ 2 ಹೊತ್ತು ಪೂಜಾ ಕೈಂಕರ್ಯ ಶ್ರದ್ಧಾ ಭಕ್ತಿಯಿಂದ ನಡೆಯುತ್ತೆ. ಸ್ನೇಹಿತರೆ, 12ನೇ ಶತಮಾನ ಈಗ ಅರ್ಚಕರು ಹೊಯ್ಸಳರ 3ನೇ ಬಲ್ಲಾಳವರಲ್ಲಿ ದೇವಸ್ಥಾನ ಕಟ್ಟಿಸಿದ್ದು. ಕ್ರಿಸ್ತ ಶಕ 1182 ಅಂತ ಶಾಸನದಲ್ಲಿದೆ. ಇದು 2024 ಕರೆಕ್ಟಾಗಿ 842 ವರ್ಷ ದೇವಸ್ಥಾನಕ್ಕೆ, ಅಷ್ಟು ಹಳೆಯದು. 3 ಸನ್ನಿಧಾನಗಳಿದೆ. ಲಕ್ಷ್ಮೀಕಾಂತ, ಲಕ್ಷ್ಮೀ ನರಸಿಂಹ, ವೇಣುಗೋಪಾಲ. ಅದಕ್ಕೆ ತ್ರಿಕೂಟಾಚಲ ಅಂತ ಕರೀತಾರೆ. ಮೂಲ ಆರಾಧನೆ ಲಕ್ಷ್ಮೀಕಾಂತ. ಯಾವ್ದ ದೇವಸ್ಥಾನಕ್ಕೆ ಲಕ್ಷ್ಮೀಕಾಂತ ಸ್ವಾಮಿ ದೇವಸ್ಥಾನ ಅಂತ ಹೆಸರು. ಒಂದು 27 ವರ್ಷಗಳ ಹಿಂದೆ 1998ನೇ ಇಸ್ವಿವರೆಗೂ ಇದು ಪಾಳು ಬಿದ್ದ ದೇವಸ್ಥಾನ. ಫ್ಲೋರಿಂಗೇ ಇಲ್ಲ, ಎಲ್ಲೂ ಬರೀ ಮಣ್ಣು. ಸನ್ನಿಧಾನ ಅದೇ ಹಾಗೇ ಇತ್ತು. ಅದು ಕೆಲವು ಕಡೆ ಎಲ್ಲ ತೂತು ಬಿದ್ದೋಗಿತ್ತು, ನೀರು ಹೋಗ್ತಾ ಇಲ್ಲ. ಅಭಿಷೇಕ ಮಾಡ್ಬಿಟ್ರೆ ಮಾರದೇನ ಕಾಲಿಡಕ್ಕಾಗಲ್ಲ, ಅಷ್ಟು ಗಬ್ಬು ವಾಸನೆ. ನೀರು ಹಿಂಗೋಗ್ಬಿಡುತ್ತಲ್ಲ, ಹಾಲು ಮೊಸರು ಎಲ್ಲ ಹೋಗ್ಬಿಟ್ರೆ ವಾಸನೆ. ಈಗೆಲ್ಲ ಪರಿಸ್ಥಿತಿ. ಒಂದೇ ಒಂದು ಇದಕ್ಕೆ ಸ್ವಲ್ಪ ಚಿಕ್ಕ ಬಾಗಿಲಿತ್ತು, ಹಳೆಯ ಬಾಗಿಲು, ಹೀಗೆಲ್ಲ ಇತ್ತು. ಪೂಜೆ ಒಂದೇ ಹೊತ್ತು, ಯಾಕಂದ್ರೆ ನೈಟ್ ಬರಕ್ಕೆ, ಸಂಜೆ ಬರಕ್ಕೆ ಪವರ್ ಇಲ್ಲ ಒಳಗೆ, ಹೆದರಿಕೆ ಏನೇನಿರುತ್ತೋ ಒಳಗೆ. ಹೀಗೆಲ್ಲ ಪರಿಸ್ಥಿತಿ. 1998ನೇ ಇಸ್ವಿಯಲ್ಲಿ ಶ್ರೀ ರಂಗಪ್ರಿಯ ಮಹಾದೇಶಿಕನ್ ಸ್ವಾಮಿಗಳು, ರಂಗಪ್ರಿಯ ಮಹಾದೇಶಿಕನ್, ರಂಗಪ್ರಿಯ ಮಹಾದೇಶಿಕನ್, ರಂಗಪ್ರಿಯ, ಹೌದು, ರಂಗಪ್ರಿಯ ಮಹಾದೇಶಿಕನ್, ಹೌದು. ಈ ಸ್ವಾಮಿಗಳ ಮೂಲಕ ಡಾಕ್ಟರ್ ವೀರೇಂದ್ರ ಹೆಗ್ಡೆ ದೇವಸ್ಥಾನಕ್ಕೆ ಬಂದರು. ಬಂದು ದೇವಸ್ಥಾನ ನೋಡಿ ಜೀರ್ಣೋದ್ಧಾರ ಕಾರ್ಯ ತಗೋತೀವಿ ಅಂತ ಒಪ್ಕೊಂಡ್ರು. ಸೊ ಶುರು ಆಗೋದು, ಬುದ್ಧಿ ಪೂಜೆ ಶುರು ಆಗೋದು ಕೆಲಸ. ದೇವಸ್ಥಾನ ಪೂರ್ತಿ ತೆಗೆದಾಕ್ಬಿಟ್ರು, ಎಲ್ಲ ಏನಿವೆಲ್ಲ ದೇವ್ರನ್ನ ಮುಚ್ಚಿಬಿಟ್ರು ಕಲ್ಲಲ್ಲಿ ಸುತ್ತಲೂ.
ಫುಲ್ ಖಾಲಿ. ಆಮೇಲೆ ಫೌಂಡೇಶನ್ ಹಾಕಿದ್ರು. ಆ ಕಾಲದಲ್ಲಿ ಫೌಂಡೇಶನ್ ಇರಲಿಲ್ಲ ಸರ್ ದೇವಸ್ಥಾನಕ್ಕೆ. ಈ ಮೊದಲು ಹೇಗೆ ನಿಂತಿತ್ತು ಅಂತ ಮಿರಾಕಲ್ ಅಂತಲೇ ಹೇಳಬೇಕು. ಬರೀ ಮರಳು ಮೇಲೆ ಹೇಗೆ ನಿಂತು ಈ ವೆಯ್ಟು ಒಂದು ಯಾರಿಗೂ ಗೊತ್ತಾಗ್ತಲ್ಲ ಆ ಥರ ಪರಿಸ್ಥಿತಿ. ಸೊ ಅವರು ಫೌಂಡೇಶನ್ ಹಾಕಿ ಮೊದಲು ಯಾವ ಶೈಲಿಯಲ್ಲಿ ಇತ್ತು ದೇವಸ್ಥಾನ ಅದೇ ಶೈಲಿ ದೇವಸ್ಥಾನ ಅಲೈ ಮಾಡಿಕೊಟ್ರು. ಅದ್ಭುತವಾದ ವಿಷಯ. ಇದಕ್ಕೆ ಎಸ್ಟಿಮೇಟ್ ಮಾಡಿದ್ರು. ಅದ್ರಲ್ಲಿ ಎಸ್ಟಿಮೇಟ್ ಅಲ್ಲಿ ಇಷ್ಟಾಗುತ್ತೆ ಅಂತ ಅಂದಾಜು ಹಾಕ್ಬೇಕಲ್ಲ, ಅದ್ರಲ್ಲಿ ಅರ್ಧ ದುಡ್ಡು ನಾವು ಕೊಡಬೇಕು. ಧರ್ಮಸ್ಥಳ ಸಿಸ್ಟಮ್, ಧರ್ಮಸ್ಥಳ ಧರ್ಮೋತ್ಥಾನ ಟ್ರಸ್ಟ್, ಆಯ್ತಾ? ಅದು 48 ಲಕ್ಷ ಎಸ್ಟಿಮೇಟ್ ಆಯಿತು, ಅಂದಾಜು ಎಸ್ಟಿಮೇಟು. 24 ಲಕ್ಷ ನಾವು ಕೊಡಬೇಕು. 24 ಲಕ್ಷ 98 ಮಾತು. ಇವಾಗಿನ ಎಷ್ಟಾಗ್ತಿತ್ತು ಇವಾಗ, ಆಯ್ತಾ? ಪೂಜೆನೇ ಒಂದು ಹೊತ್ತು ಪೂಜೆ, ಯಾರು ದೇವಸ್ಥಾನ ಬರೋರಿಲ್ಲ, ಏನು ಹೆಂಗೆ ಕೊಡೋದು 24 ಲಕ್ಷ? ನೋಡಿ, ಒಂದು ವಿಷಯ ಹೇಗೆ, ಒಬ್ಬ ಯತಿಗಳು ಯಾವುದೋ ಒಂದು ಮನಸ್ಸು ಮಾಡಿದ್ರೆ ನಡೆದು ಹೋಗುತ್ತೆ ನನಗೊಂದು ಸಾಕ್ಷಿ. ನಮ್ಮ ದೇವಸ್ಥಾನ ರಂಗಪ್ರಿಯ ಸ್ವಾಮಿಗಳು ಅವ್ರು ಮನಸ್ಸು ಮಾಡಿದ ದೇವಸ್ಥಾನ ಆಗಬೇಕು ಅಂತ ಧರ್ಮಸ್ಥಳ ಬಂದರು. ಆ ಟೈಮಲ್ಲಿ ಅವ್ರ ಆಶ್ರಮಕ್ಕೆ TVS ಕಂಪನಿ ಕೇಳಿದ್ರೆ ಅದ್ರ ಓನರ್ಸ್ ಇಬ್ರು, ವೇಣೂರು ಶ್ರೀನಿವಾಸನ್, ಗೋಪಾಲ್ ಶ್ರೀನಿವಾಸ, ಅಬ್ರು ಸ್ವಾಮಿ ನೋಡಕ್ ಬಂದರು. ಸ್ವಾಮಿಗಳು ಆಶೀರ್ವಾದ ಮಾಡಿ ತೀರ್ಥ ಪ್ರಸಾದ ಕೊಡ್ತಾರೆ. ನೋಡ್ರಪ್ಪ, ಒಂದು ದೇವಸ್ಥಾನ ಇದೆ ನಂಜನಗೂಡು, ನಮ್ಮ ಅವ್ರ ಪೂರ್ವಾಶ್ರಮ ಹೆಡ್ತಲ್ಲೇ ರಂಗಪ್ರಿಯ ಸ್ವಾಮಿ. ಆ ದೇವಸ್ಥಾನ ಜೀರ್ಣೋದ್ಧಾರ ಮಾಡುತ್ತಾನೆ ಧರ್ಮಸ್ಥಳದ್ದು, ಏನು ಹೆಲ್ಪ್ ಮಾಡಿ. ಸೊ TVS ಕಂಪ್ನಿಯವರು ಇಲ್ಲಿ ಬುದ್ಧಿ ಪೂಜೆ ಅದನ್ನ 48 ಲ್ಯಾಕ್ ಚೆಕ್ ಕೊಟ್ಬಿಟ್ರು. ಸೊ ಕಂಪ್ಲೀಟ್ ಈ ಸ್ಪಾನ್ಸರ್ಡ್ ಬೈ TVS ಮೋಟರ್ಸ್. ಅದಲ್ಲದೆ TVS ಸುತ್ತಲೂ ಕಾಂಪೌಂಡ್ ಹಾಕ್ಬಿಟ್ರು. ಎಲ್ಲ ಒಳ್ಳೆ ಕಲ್ಲು ಬಿಲ್ಡಿಂಗ್, ಕರೆಕ್ಟ್ ಆಯಾಗಿ ಎಲ್ಲ ಪರ ಮಾಡಿ ಸ್ಟ್ರೈಟ್ ಮಾಡಿ, ಸ್ವಲ್ಪ ಹೀಗೆಲ್ಲ ಇತ್ತು ಕರೆಕ್ಟ್ ಮಾಡಿ ಒಂದು ಇದು. ಆಮೇಲೆ ದೇವಸ್ಥಾನದಲ್ಲಿ ಬಾವಿ ಇರಲಿಲ್ಲ, ಕೂಪೋದಕ ಆಗಬೇಕು ದೇವಸ್ಥಾನಕ್ಕೆ. ಕೂಪ ಬಾವಿ ನೀರಲ್ಲೇ ದೇವಸ್ಥಾನ ಅರ್ಚನೆ ಆಗಬೇಕು ಸಂಪ್ರದಾಯ. ಕೂಪ ಬಾವಿ ತೆಗೆಸ್ಕೊಟ್ರು. ಪಾಕಶಾಲೆ ಇರಲಿಲ್ಲ, ಅಡಿಗೆ ಮನೆ, ಒಂದು ಆಫೀಸ್ ರೂಮ್. ಇದೆಲ್ಲ ಅದ್ಭುತವಾಗಿ TVS ನವರು ಮಾಡ್ಬಿಟ್ಟು ಇವತ್ತಿಗೂ TVS ನವರು ಮೇಂಟೈನ್ ಮಾಡ್ತಾರೆ ದೇವಸ್ಥಾನ. ತಿಂಗಳಿಗೆ 2 ಸಲ ಬಂದು ಸುತ್ತಲೂ ವೀಡ್ಲಿಂಗ್ಸ್ ಎಲ್ಲ ತೆಗೆದು, ಆ ಕಡೆ ಬರುತ್ತಲ್ಲ, ಆ ಕರ್ರ ಅನ್ನೋ ಸೌಂಡ್ ಬರುತ್ತೆ, ಎಲ್ಲ ಕಂಪ್ಲೀಟ್ ಕ್ಲೀನ್ ಮಾಡಿ ಗುಡಿಸಿ ಸುತ್ತಲೂ ದೇವಸ್ಥಾನ ಎಲ್ಲ ಕ್ಲೀನ್ ಮಾಡಿ ಕೊಡೋಗ್ತಾರೆ. ವರ್ಷಕ್ಕೆ 2 ಸಲ, ತಿಂಗಳಿಗೆ 2 ಸಲ ಬರ್ತಾರೆ. ಸೊ ಈಗಲೂ ಅವ್ರು ಮೇಂಟೈನ್ ಮಾಡ್ತಾರೆ ದೇವಸ್ಥಾನ. ತಿಂಗಳಿಗೆ 2 ಸಲ ಬರ್ತಾರೆ. ತಿಂಗಳಿಗೆ 2 ಸಲ, ಪ್ರತಿ ತಿಂಗಳು 2 ಸಲ ಬರ್ತಾರೆ. ಸೊ ಹೀಗೆ ಧರ್ಮಸ್ಥಳದವರು ಅಂಥ ಅದ್ಭುತವಾದ ಕೆಲಸ ಮಾಡಿಕೊಟ್ಟಿದ್ದಾರೆ. ದೇವಸ್ಥಾನ ಕಟ್ಟು ತಮಾಷೆ ಸರ್ ಮಾತು. ಈ ಕಲ್ಲುಗಳೆಲ್ಲ ಬಿಚ್ಚಿದೆ ಹೊರಗೆ ತಿರ್ಗಿ ಅದೇ ನೋಡಿ, ಇದು ಇಲ್ಲಿ ಸೂಟ್ ಆಗಲ್ಲ, ಇದು ಇಲ್ಲಿಗೆ ಸೂಟ್ ಆಗಲ್ಲ, ಆಯಾ ಕಲ್ಲು ಅಲ್ಲಲ್ಲಿಗೆ ಆಗಬೇಕು. ಎಷ್ಟು ಕೆಲಸ ಇರ್ಬೇಕು ನೋಡಿ. ಭಾಷೆ ಆರ್ಕಿಟೆಕ್ಟ್ಸ್ ಎಲ್ಲ ಬಂದರು, ಇಂಜಿನಿಯರ್ಸ್ ಎಲ್ಲ ಬಂದರು, ಎಲ್ಲ ಬಂದು ಅದ್ಭುತ ಕೆಲಸ ಮಾಡ್ಕೊಬಿಟ್ರು. ಸೊ ಆವಾಗ ಒಂದು ಒಳ್ಳೆ ದೇವಸ್ಥಾನ ಒಂದೇ ವರ್ಷದಲ್ಲಿ ಮಾಡೋದು ಕೆಲಸ 98 ತಗೊಂಡು 99 ಮುಗಿಸ್ಬಿಟ್ರು. ಸೊ ದೇವಸ್ಥಾನ ಅದ್ಭುತ ದೇವಸ್ಥಾನ ಆಯ್ತು. ಸೊ ಆವತ್ತಿಂದ 2 ಹೊತ್ತು ಪೂಜೆ. ಒಬ್ಬರು ಹೌದು ಇದೇ ರಂಗಪ್ರಿಯ ಸ್ವಾಮಿ ಬರೀ. ಇವರು ಬೆಂಗಳೂರು ನ್ಯಾಷನಲ್ ಕಾಲೇಜ್ ಕೇಳಿದ್ರ, ನ್ಯಾಷನಲ್ ಕಾಲೇಜ್ಲಿ ಸಂಸ್ಕೃತ ಪ್ರೊಫೆಸರ್ ಆಗಿದ್ದು. ರಿಟೈರ್ ಆದ್ಮೇಲೆ ಸನ್ಯಾಸ ಆಗಿರ್ಬೋದು. ಈಗ ಯಾರು ನ್ಯಾಷನಲ್ ಕಾಲೇಜ್ ಯಾರು ಇಂಟ್ರೆಸ್ಟ್ ಇದೆ ಎಲ್ಲ ಬಂದ್ಬಿಟ್ಟಿದೆ. 16 ಮುಖದ ಚಾವಡಿ ಬರ್ಬೇಡಿ, 16 ಮುಖದ ಚಾವಡಿ, ದೊಡ್ಡ ಚಾ ನೋಡಿ. ನಾವು ನಿಂತ್ಕೊಂಡಿದ್ದೇವಲ್ಲ ಈ ಮಂಟಪ ನೋಡಿ ಸರ್, ಈ 4 ಕಂಬ, ಈ ಮಂಟಪನು ನಮ್ಮ ದೇವಸ್ಥಾನ ಹೊಯ್ಸಳ. ಇಲ್ಲಿ ನಿಮಗೆ ಹೊಯ್ಸಳ ಶೈಲಿ ಕರೆಕ್ಟ್ ಆಗಿ ಕಾಣುತ್ತೆ ನೋಡಿ. ಈ ಕಂಬ ನೋಡಿ, ರೌಂಡ್ ಶೇಪ್ ಕಂಬ. ಈ ಕಂಬ ಒಳಗಿರೋ ಕಂಬ ಎಲ್ಲ ಒಂದೇ. ಇನ್ನಲ್ಲಿ ಇದು ಫಾಲೋ ಮಾಡಿ ಬೇರೆ ಯಾರು ಫಾಲೋ ಮಾಡಕ್ಕಾಗಿಲ್ಲ ಈ ಕಂಬನ ಇವತ್ತಿಗೂ. ಈ ಹೊಯ್ಸಳ ಕಂಬನ ಮೇಲ್ಗಡೆ ಬಾಳೆಗೊನೆ ನೋಡಿ. ಆಮೇಲೆ 4 ಮೂಲೆಗೆ 4 ಹುಲಿ ಇದೆ ನೋಡಿ. ಹೊಯ್ಸಳರ ಲಾಂಛನ ಹುಲಿ, ಕರೆಕ್ಟಾ? ಆ ಹುಲಿ ಕಥೆಯಾರೆ ಇದೆಲ್ಲ ಅವರ ಟಿಪಿಕಲ್ ಸ್ಟೈಲ್ ಹೊಯ್ಸಳರದ್ದು. ಎಲ್ಲೆಲ್ಲ ದೇವಸ್ಥಾನ ಇದೆಲ್ಲ ಇದ್ದೇ ಇರುತ್ತೆ. ಆದ್ರೆ ಇನ್ನೊಂದು ಪ್ರಶ್ನೆ ಪ್ಲೀಸ್, ಅವ್ರದ್ದೆಲ್ಲ ಈ ಮೆದು ಕಲ್ಲು ಅಂತ, ಸ್ಮೂತ್ ಕಲ್ಲು, ಇದು ರಫ್ ಕಲ್ಲು, ಕಗ್ಗಲ್ಲು. ಯಾಕೆ? ಯಾಕಂದ್ರೆ ನಾವು ಹೀಗೆ ತಿಳ್ಕೋಬೇಕು. ಈ ಏರಿಯಾದಲ್ಲಿ ಅವರಿಗೆ ಸಾಫ್ಟ್ ಸ್ಟೋನ್ ಸಿಕ್ಕಿಲ್ಲ. ಹಾಸನ ಚಿಕ್ಕಮಗಳೂರು ಅಲ್ಲೆಲ್ಲ ಸಾಫ್ಟ್ ಸ್ಟೋನ್, ಇಲ್ಲಿ ಅವ್ರು ಸಿಕ್ಕಿಲ್ಲ. ಹಾಗಾಗಿ ಈ ಕಗ್ಗಲ್ಲೇ ಈ ತರ ಮಾಡಿದ್ದಾರೆ. ಹೌದು, ದೇವರುಗಳು ಅಷ್ಟೇ ಕಗ್ಗಲ್ಲೇ. ಹೌದು, ಎಲ್ಲ ಸಾಫ್ಟ್ ಸ್ಟೋನ್ ಸಿಕ್ಕಿಲ್ಲ ಅವರಿಗೆ. ಇನ್ನೂ ಚೆನ್ನಾಗಿ ಕಾರ್ವಿಂಗ್ ಆಗಿರೋದು.
ಸಾಫ್ಟ್ ಕಲ್ಲೇ ಮಾಡಿದ್ದಾರೆ. ವಿಶೇಷ ಕಗ್ಗಲ್ಲಲ್ಲಿ ಹೌದು ಹೌದು, ಗಟ್ಟಿ ಕಲ್ಲು ಅಂತೀವಿ ನಾವು. ಈ ರೀತಿ ಮಾಡಿದ್ದಾರೆ. ಸೊ ಆಯ್ತಾ, ಈ ಮಂಟಪ ನಮ್ಮ ದೇಶ ಹೊಯ್ಸಳರು ಅಂತ ಹೇಳ್ಬಿಟ್ಟಲ್ಲ, ಈ ಮಂಟಪದಿಂದ ಹೊರಗಡೆ ಒಂದು ಬಿಲ್ಡಿಂಗ್ ಇದೆ ನೋಡಿ, ಎಕ್ಸ್ಟೆನ್ಷನ್. ಈಚೆಗೆ ಒಂದು 400 ವರ್ಷಗಳ ಹಿಂದೆ ಒಬ್ಬ ಪಾಳೆಗಾರ ಇದ್ದಾನೆ. ಅವನ ಹೆಸರು ಭೀಮಣ್ಣ ದಂಡನಾಯಕ. ದಂಡನಾಯಕ ಅವನು ಈ ಬಿಲ್ಡಿಂಗ್ ಕಟ್ಟಿಸ್ತಾನೆ. ಇದಕ್ಕೆ 16 ಮುಖದ ಚಾವಡಿ ಅಂತ ಹೆಸರು. ಚಾವಡಿ ಅಂದ್ರೆ ಕನ್ನಡದಲ್ಲಿ ಒಂದು 500-600 ಜನ ಕೂತ್ಕೊಂಡು ಒಳ್ಳೆ ವಿಷಯ ಡಿಸ್ಕಸ್ ಮಾಡೋದಕ್ಕೆ ಚಾವಡಿ ಇದ್ದಂತೆ. ಎಲ್ಲ ಹಳ್ಳಿ ಒಂದು ಚಾವಡಿ ಇರ್ತದೆ. ಗಲಾಟೆ ತೀರ್ಮಾನ ಪಂಚಾಯತಿ ಕಟ್ಟೆ, ಬಟ್ ಚಾವಡಿ ಬೇಕು. ಚಾವಡಿ ಒಂದು ಶೆಲ್ಟರ್ ಬೇಕು, ಒಂದು ಒಳ್ಳೆ ಎಲ್ಲ ಕೂತ್ಕೊಂಡು ಒಳ್ಳೆ ವಿಷಯ ಡಿಸ್ಕಸ್. ಒಂದು ಊರಲ್ಲಿ ಇಬ್ರು ಹಬ್ಬ ಮಾಡ್ಬೇಕಾರೆ ಹೆಂಗ್ ಮಾಡೋಣಪ್ಪ, ದುಡ್ಡು ಗಿಡ್ಡೆಲ್ಲ ಹೆಂಗೋ ಹೆಂಗೋಣ ಎಲ್ಲ ಮಾತಾಡ್ತಾರೆ. ಅದು ಚಾವಡಿ. ಇದು 16 ಮುಖದ ಚಾವಡಿ. ಇಲ್ಲಿ ಏನ್ ಗಮನಿಸಬೇಕು ಅಂದ್ರೆ, ನೀವು 16 ಸೀಟ್ ಇದೆ ನೋಡಿ, ಸುಮ್ಮನೆ ರೌಂಡ್ ನೋಡಿ, ಸುಮ್ಮನೆ 16 ಸೀಟ್ ಇದೆ ನೋಡೋಣ ಸರ್. 16 ಸೀಟ್ ಇದೆ. ಪಾಳೆಗಾರ ಇದನ್ನ ಯಾಕೆ ಕಟ್ಟಿಸಿದ ಅಂದ್ರೆ, ಆ ಪಾಳೆಗಾರನಿಗೆ 16 ಜನ ಹೆಣ್ಣು ಮಕ್ಕಳು, 16 ಹೆಣ್ಮಕ್ಳು ಮದುವೆ ಮಾಡಿದ್ದಾರೆ. ಸೊ 16 ಹೆಣ್ಮಕ್ಳು, 16 ಹಳ್ಳಿಯರು, 32 ಜನ ಅಂತ. ಮೊಮ್ಮಕ್ಕಳ ಬಗ್ಗೆ ಉಲ್ಲೇಖವಾಗಿಲ್ಲ ಎಲ್ಲೂ, ಎಷ್ಟಿದ್ರು ಗೊತ್ತಿಲ್ಲ. ಈ ರಾಜಾರಾಣಿಗೆ ಒಂದು ಸಹಜವಾದ ಆಸೆ ನಮ್ಮ ಹಾಗೆ ಏನು ಅಂದ್ರೆ, ಹೆಣ್ಮಕ್ಳು ಮದುವೆ ಕಟ್ಟಾಯ್ತಲ್ಲ, ಅವಾಗ ಹೆಣ್ಮಕ್ಳನ್ನ ನೋಡ್ಬೇಕು ಅಂತ ಆಸೆ ಆಗ್ಬಿಡ್ತು. ಈ ರಾಜಾರಾಣಿಗೆ ಹೆಣ್ಮಕ್ಳ ಮನೆಗೆ ಹೋಗ್ಬೇಕು ಅಂತ ಆಸೆ ಅನ್ನೋದು ಸಹಜ. ಆಸೆ ಆಯ್ತು ಅಂತ ಒಂದೊಂದು ದಿನ ಒಂದೊಂದು ಹೆಣ್ಮಕ್ಳ ಮನೆಗೆ ಹೋಗ್ತಾ ಕೂತ್ಕೊಂಡ್ರೆ ರಾಜ್ಯಭಾರ ಮಾಡೋರೆ 16 ಜನ ಬೇರೆ. ಒಬ್ಳು ಮನೆಗೆ ಹೊಡಿ ಸುಮ್ಮನೆ ನೋಡ್ರೆ ಅಕ್ಕ ಅಪ್ಪ ಅಮ್ಮ ಅವನ ಮನೆ ಹೋಗಿ ನಮ್ಮನೆ ಬರಲ್ಲ ಕಡೆ ಅಂತಾರೆ. ಇನ್ನೊಬ್ರು ನನ್ನ ಮನೆ ಯಾರ ಮನೆಗೆ ಹೋಗ್ತಿರ್ತಾರೆ. ಪ್ರಜೆಗಳೇನು ಯಾವ ಮಹಾರಾಜನು ಮೂಲತಃ ಹೆಣ್ಮಕ್ಳ ಮನೆ ತಿರ್ತಾ ಕೂತಿದ್ರು ಜನ ಹೇಳಿದ್ವೆ. ಸೊ ಇದು ಹೇಗೆ, ಇದಕ್ಕೇನ್ ಮಾಡೋದು ಅಂತ ಯೋಚನೆ ಒಂದು ಪ್ಲಾನ್ ಮಾಡೋಣ. ಏನಂದ್ರೆ, ಒಂದು ಯಾವ್ದೋ ಪೊಲಿಟಿಕಲ್ ನಡೆ ಫಿಕ್ಸ್ ಮಾಡ್ಕೊಂಡು ಎಲ್ಲರಿಗೂ ಆಹ್ವಾನ ಕೊಟ್ಬಿಡು, ಇಲ್ಲಿಗೆ ಬನ್ನಿ. ಸೊ ಹೆಣ್ಮಕ್ಳಿಗೆ ಎಲ್ಲ ಇಲ್ಲಿ ಬಂದ್ಬಿಡೋದು. ಸುಭಿಕ್ಷವಾದ ರಾಜ ಔತರಣ ತಿಂಡಿಗೆ ಯೋಚನೆ ಇಲ್ಲ. ನೆಲದಲ್ಲಿ ಕೂತ್ಕೊಳ್ಳೋದು ಹೆಣ್ಮಕ್ಳು, ಅಲ್ಲಿ ನೆಲದಲ್ಲಿ ಕೂತ್ಕೊಳ್ಳೋದು. ರಾಜ ರಾಣಿ ಸಿಂಹಾಸನ ಕೂತ್ಕೊಳ್ಳೋದು. ಸಂಜೆವರೆಗೂ ಟೈಮ್ ಪಾಸ್. ಊಟ ತಿಂಡಿ ಯೋಚನೆ ಇಲ್ಲ. ಎಂಟರ್ಟೈನ್ಮೆಂಟ್ ಬೇಕಲ್ಲ, ಒಂದು ಸಂಗೀತ ಕಚೇರಿ, ಒಂದು ನೃತ್ಯ ಇಟ್ಕೊಳ್ಳೋದು. ಸೊ ಸಂಜೆ ಆದ್ಮೇಲೆ ಡಿಸ್ಪರ್ಸ್. ಈ ಸಂದರ್ಭದಲ್ಲಿ ಅಕ್ಕ ತಂಗಿರಿಬ್ಬರು ಸೇರಿದ್ರೆ ಗಲಾಟೆ. 16 ಅಕ್ಕ ತಂಗಿರ ಎಷ್ಟು ಗಲಾಟೆ ಆಗಿರುತ್ತೆ ಅಲ್ಲ ಸರ್? ಈ ಕೋಬ್ರಾಸ್ ಬೇರೆ, 16 ಕೋಬ್ರಾಸ್. ಸೊ ಸಂಜೆವರೆಗೂ ಟೈಮ್ ಪಾಸ್ ಮಾಡಿದ್ಮೇಲೆ ಸಂಜೆ ವಾಪಸ್ ಎಲ್ಲ ಓಡ್ಕೊಡೋದು. ಈ ಸಂದರ್ಭದಲ್ಲಿ ರಾಜನಿಗೂ ರಾಣಿಗೂ ದೊಡ್ಡದೊಂದು ಕನ್ಫ್ಯೂಷನ್. ಗೆಟ್ ಟುಗೆದರ್ ಮಾಡುವಾಗ, ಗೆಟ್ ಟುಗೆದರ್ ಇಂಗ್ಲಿಷ್ ಗೆಟ್ ಟುಗೆದರ್ ಅಂತ ಎಲ್ಲ ಸೇರಿದ್ರೆ ಏನ್ ಕನ್ಫ್ಯೂಷನ್ ಅಂದ್ರೆ, 16 ಅಳಿಯಂದ್ರು ಕೂತಿರ್ತಾರಲ್ಲ, 16 ಅಳಿಯಂದ್ರಲ್ಲಿ ಎಷ್ಟನೇ ಅಳಿಯ ಯಾರು ಅನ್ನೋದೇ ಕನ್ಫ್ಯೂಷನ್. 5ನೇ ಅಳಿಯ ಯಾರು, 9ನೇ ಅಳಿಯ ಯಾರು, 4ನೇ ಅಳಿಯ ಯಾರು, 13ನೇ ಅಳಿಯ ಯಾರು ಎಲ್ಲ ಕನ್ಫ್ಯೂಷನ್. ತುಂಬಾ ಜನ ಬಾಳೆಗಾರ ಮುಗಿಸೋದು, ಎಷ್ಟನೇ ಅಳಿಯ ಯಾರು ಅಂತ ಹೆಂಗ್ ಕಟ್ಟಿ ಹಿಡಿದು ಅಂತ ಯೋಚನೆ ಮಾಡಿ ಏನ್ ಮಾಡಿದ, 16 ಮುಖದ ಚಾವಡಿ ಕಟ್ಸ್ತಾ. 16 ಸೀಟ್ ನೋಡಿದ್ರ, ಒಂದು ಸೀಟಿಗೆ ಒಂದು ಮುಖ ಅಂತ ಹೇಳ್ತಾರೆ. ಸೊ 16 ಮುಖ. ಏನ್ ಮಾಡ್ದ, ಒಂದೊಂದು ಸೀಟಲ್ಲಿ ಒಂದೊಂದು ಜೋಡಿನ ಕೂರಿಸ್ತಾನೆ. ಮಗಳು 16 ಸೀಟ್ ಇದೆ, 16 ಜೋಡಿ ಲೆಕ್ಕಾಚಾರ ಹೋಯ್ತಲ್ಲ. ಅದು ಯಾವ ರೀತಿ ಅವ್ನು ಕೂರಿಸ್ತಾನಂದ್ರೆ, ನ್ಯೂಮರಿಕಲ್ ಆರ್ಡರ್ ಅಲ್ಲೇ ಕೂರಿಸ್ತಾನೆ. 1 2 3 4 5 6 7 ಹಾಗೆ ಎಲ್ಲ ಅಬೌಟ್ ರನ್ ಮಾಡ್ಕೊಳ್ಳಿ ಸರ್. ಇಲ್ಲಿ ಬಂದ್ಬಿಡಿ ಸರ್, ನಾ ಇಲ್ಲಿ ಎಲ್ಲ ಹೀಗೆ ಕರ್ಕೊಂಡಿದ್ದೆ, ಹೀಗೆ ಅಲ್ಲೆಲ್ಲ ಇರಬೇಕು. ಸೊ ಆ ಪ್ರಕಾರ ನೋಡಿ, ದಿ ಸೀಟ್ ಈಸ್ ಸಪೋಸ್ ಟು ಬಿ ದಿ ಫಸ್ಟ್ ಸೀಟ್ ನಂಬರ್ 1. ಇಲ್ಲಿ ದೊಡ್ಡ ಮಗಳು ಅಳಿಯನ್ ಕೂರಿಸ್ತಾನೆ ರಾಜ. 2ನೇ ಮಗಳು ಅಳಿಯನ್ ಕರ್ಕೊಂಡು ಇಲ್ಲಿ ಕೂರಿಸ್ತಾನೆ. 3ನೇ ಮಗಳು ಅಳಿಯ, 4ನೇ ಮಗಳು 5 6 7 8 9 10 11 12 13 14 16. ಸೊ ಎಲ್ಲ ಆರ್ಡರ್ಲ್ಲೇ ಕುತ್ಕೊಂಡ್ಬಿಟ್ರು. ಕಿರಿಯಾಳಿಯ ಒಟ್ಟಾಗ್ರು. ಹೌದು, ಎಲ್ಲ ಈಗ ಬಹಳ ಸ್ವಲ್ಪ. 5ನೇ ಮಗಳು ಅಳಿಯ ಯಾರು, ಪ್ರಾಚೀನ ದೇವಾಲಯದಲ್ಲಿ ಇಂತಹ ಅರ್ಚಕರು ಇದ್ರೆ ನಮಗೆ ಅಲ್ಲಿ ಆ ದೇವಾಲಯದ ಪೂರ್ಣವಾದಂತಹ ಮಾಹಿತಿಯನ್ನು ತಿಳ್ಕೊಳ್ಳೋದು. ಸೇರಿದಾಗ ಒಂದು ಮಂಟಪ. ಆದ್ರೆ ನಮ್ಮ ದುರದೃಷ್ಟವೇನು, ಅನೇಕ ಪ್ರಾಚೀನ ದೇವಸ್ಥಾನಗಳಿಗೆ ಹೋದಾಗ ಅಲ್ಲಿ ವಿವರಣೆ ಕೊಡೋರು ಯಾರು ಇಲ್ಲ. ಆಮೇಲೆ ಬಂದಂತ ಭಕ್ತಾದಿಗಳ ಬಗ್ಗೆಯೂ ಸಹ ಗಮನ ಕೊಡೋದಿಲ್ಲ. ಹೀಗಾಗಿಯೇ ಏನೋ ಎಷ್ಟೋ ದೇವಾಲಯಗಳ ಬಗ್ಗೆ
ನಮಗೆ ಮಾಹಿತಿಯೇ ದೊರಕೋದಿಲ್ಲ. ಆದ್ದರಿಂದ ಈಗ ನೋಡಿ, ಮತ್ತೆ ಇಲ್ಲಿನ ಅರ್ಚಕರು ನಾರಾಯಣ ದೇಶಿಕಾಚಾರ್ಯವರು ಮತ್ತೆ ವಿವರಣೆಯನ್ನು ಕೊಡ್ತಾ ಇದ್ದಾರೆ. ಅದನ್ನು ಕೇಳೋಣ, ಎಷ್ಟು ಖುಷಿಯಾಗತ್ತೆ ನೋಡಿ. ಆ ದೇವಾಲಯದ ಇತಿಹಾಸವನ್ನು ನಾವು ಇಲ್ಲಿ ವಿಡಿಯೋದ ಮುಖಾಂತರವೇ ತಿಳ್ಕೊಳ್ಬಹುದು ಅಲ್ವಾ? ನೋಡಿ ಅವರ ಉತ್ಸಾಹ, ಹುಮ್ಮಸ್ಸು ಹೇಗಿದೆ ಅಂತ. ಅದಕ್ಕೆ ನಾವು ಎಷ್ಟು ಕೃತಜ್ಞತೆ ಹೇಳಿದ್ರು ಡಿಸೈನ್ ಮಾಡಿದ್ದಾರೆ. ಸುಮ್ ಎಲ್ಲೋ ಕಾಣಲ್ಲ. ಒಂದು ಕಡೆಯಿಂದ ಪೂಜೆಯಲ್ಲೂ ಅಷ್ಟೇ ಅವರ ಮಂತ್ರಗಳನ್ನೇ ಕೇಳಿದ್ರೆ. ಆದ್ರೆ ಇಲ್ಲಿ ಎಂತ ಉತ್ಸಾಹ! ರಾಜಾ ರಾಣಿಗೆ ಪರ್ಫೆಕ್ಟ್ ಆಗಿ ಎಲ್ಲರೂ ಕಾಣ್ತಾರೆ. ಹಾಗೆ 14 ಡಿಸೈನ್ ಮಾಡಿ ಕಟ್ಟಿದ್ದಾರೆ. ರಾಜಾರಾಣಿ ಕೂತ್ಕೊಂಡು ಫ್ಯಾಮಿಲಿ ಗೆಟ್ ಟುಗೆದರ್ ಮಾಡ್ತಿದ್ರು. ಸೆಂಟ್ರಲ್ ಪ್ಲೇಸ್ ನೀವು ನಿಂತಿರಲ್ಲ, ಅದು ವೇದಿಕೆ, ಸ್ಟೇಜ್, ಸಂಗೀತ ಕಚೇರಿ ನೃತ್ಯ ಅಲ್ಲಿ ನಡೀತಿತ್ತು. ಸೊ ಎಲ್ಲಾ ಕೂತು ಎಂಜಾಯ್ ಮಾಡ್ತಿತ್ತು ಅಂತ 14 ಚಾವಡಿ ಕಥೆ. ಇಲ್ಲಿ ಒಂದು ವಿಶೇಷತೆ ಅಂತ ವೈಶಿಷ್ಟ್ಯತೆ ಪರ್ಫೆಕ್ಟ್ ಅನ್ನೋದು 400 ವರ್ಷಗಳ ಕಥೆ. ಈಗ ಹೇಳಿ, 400 ವರ್ಷಗಳ ಹಿಂದೆ ಈ ಸಂಪ್ರದಾಯ ಇಲ್ಲಿ ಹೇಗಿದ್ದಿರಬಹುದು? ಇನ್ನೂ ಸ್ಟ್ರಿಕ್ಟ್ ಆಗಿತ್ತು, ಕಟ್ಟುನಿಟ್ಟಾಗಿ ನಂಬ್ತಿರಲ್ಲ. ಈ 14 ಚಾವಡಿನ ಆ ಕಾಲದಲ್ಲಿ ಹೇಗೆ ಡಿಸೈನ್ ಮಾಡಿ ಕಟ್ಟಿದ್ದಾರೆ ಅಂದ್ರೆ ನೋಡಿ, ಇದು ರಾಜ ಕೂತ್ಕೊಳ್ಳೋದಾಗ ಮಂಟಪದೊಳಗೆ ರಾಜನಿಗೆ ರಾಜ ಸುತ್ತಲೂ ಹೀಗೆ ನೋಡಿದ್ರೆ ಅವನು 16 ಹೆಣ್ಮಕ್ಳು, 16 ಅಳಿಯಂದ್ರು, 32 ಜನರು ಕಾಣ್ತಾರೆ. ಆಲ್ ಆರ್ ವಿಸಿಬಲ್ ಬೈ ಡ್ಯಾಂಗ್, ಎಲ್ಲ ಕಾಣ್ತಾರೆ ರಾಜನಿಗೆ. ವೆರಾಸ್ ಇದು ರಾಣಿಗೆ ಹೆಣ್ಮಕ್ಳು ಮಾತ್ರ ಕಾಣ್ತಾರೆ, ಅಳಿಯಂದ್ರು ಕಾಣಲ್ಲ. ಹಾಗೆ ಕಟ್ಟಿದ್ದಾರೆ ಸರ್. ಇಲ್ಲ ಎಷ್ಟು ಅದ್ಭುತ ಅಲ್ವೇ? ರಾಣಿ ಮಹಾರಾಣಿ ನಾನು ಏನ್ ಬೇಕು ನಡೀತಾನೆ ಕಾಲ ಮೇಲೆ ಕಾಲ ಹಾಕೊಂಡು ಎಲ್ಲ ಅಳಿಯಂದ್ರು ಮಾತಾಡ್ಬಿಟ್ರೆ ಸಂಪ್ರದಾಯ ಹಾಳಾಗೋದಿಲ್ಲ. ಅದನ್ನ ಸಂಪ್ರದಾಯ ಮನಸ್ಸಲ್ಲಿ ಇಟ್ಕೊಂಡೆ ಹ್ಯಾಕ್ ಕಟ್ಟಿದ್ದಾರೆ. ರಾಣಿ ಸುತ್ತಲೂ ಹೀಗೆ ನೋಡಿದ್ರೆ ಅಳಿಯಂದ್ರು ಯಾರು ಕಾಣಲ್ಲ, ಹೆಣ್ಮಕ್ಳು ಮಾತ್ರ ಕಾಣ್ತಾರೆ. ಮಹಾರಾಜರು ಇಬ್ರು ಕಾಣ್ತಾರೆ. ಸೊ ಯಾರೋ ಒಂದು ಜೋಡಿ ಖಂಡಿತ ಬಂದಿದ್ರು, ಒಂದು ಜೋಡಿ ಬರ್ಬೇಕು. ಯಾರೋ ಒಂದು ಜೋಡಿ ಬನ್ನಿ. ಬಾರಪ್ಪ ಪ್ರಮೋದ್, ಯಾರು ಬನ್ನಿ ಸರ್, ನಿಮ್ಮ ಅಳಿಯ ವೆರಿ ಗುಡ್ ಜೋಡಿ ಸರ್. ನೀವಲ್ಲಿ ಹೋಗಿ ರಾಜ ಮೇಲೆ, ನೀವು ರಾಜ ಭೀಮಣ್ಣ ದಂಡನ ರಾಜ ಚೂರಿ. ಎಸ್, ದಿಸ್ ಈಸ್ ದಿ ಪರ್ಫೆಕ್ಟ್ ಪ್ಲೇಸ್ ವೇರ್ ರಾಜ ಅಂಡ್ ರಾಣಿ ಟು ಸಿಟ್ ಇನ್ಸೈಡ್ ದಿ ಇದು ಆ ಮಂಟಪದೊಳಗೆ ಕೂತ್ಕೋದು. 2 ನಿಮಿಷ ನೀವೇ ಭೀಮಣ್ಣ ದಂಡನ ಮಹಾರಾಣಿ. ಈಗ ನನ್ನ ಪ್ರಶ್ನೆಗೆ ಇಬ್ರು ಉತ್ತರ ಕೊಡ್ತೀರಾ? ಕಾಣುತ್ತೆ ಇಲ್ಲ, ಹ್ಞೂ ಇಷ್ಟೇ ಕರೆಕ್ಟ್ ಆಗಿ. ಸೀಟ್ 1-16 ಆಮೇಲೆ ಹೇಳ್ತೀನಿ. ಸರಿ ಬನ್ನಿ ಅಮ್ಮ, ಈಚೆ ಬಂದ್ರಿ. ನೋಡಿ, ಲೆಕ್ಕ ಪ್ರಕಾರ ಸೀಟ್ ನಂಬರ್ 2 ಏನ್ ಸರ್? ನಾನೇ 2ನೇ ಮಗಳು, ನೀವು ರಾಣಿ ತಾನೇ. ನಾನು 2ನೇ ಮಗಳು, ಕಾಣ್ತಾನ ಆ ಮಗಳಿವ ಸರ್. ನೀವು ಅಪ್ಪ ಅಮ್ಮ, ನೀವು ಇಲ್ಲ 2ನೇ ಮಗಳು ಕಾಣ್ತಾರೆ ಇಬ್ರು, ಸರಿನಾ? ಅಮ್ಮ ಅಳಿಯ ಕಾಣ್ತಾರ ನಿಮ್ಗೆ ಸರ್? ಕಾಣ್ತಾ ಇದ್ಯಾ? ಈಗ ನಾನು 3ನೇ ಮಗಳು ಕಾಣ್ತಾಳ ಇಬ್ರಿಗೂ? ಅಳಿಯ ಅಮ್ಮ ಕಾಣ್ತಾ ಇದೆ. 4ನೇ ಮಗಳು, 4ನೇ ಅಳಿಯ ನಿಮ್ಗೆಲ್ಲ ನೋಡಿ. ಈಗ 5ನೇ ಮಗಳು ಕಾಣ್ತಾಳ ಇಬ್ರಿಗೂ? 5ನೇ ಅಳಿಯ ಇಲ್ಲ ನಿಮ್ಗೆ ಸರ್? ಎಸ್ ಸರ್. ಆಂಡಿ 7th ಡಾಟರ್ ಮಗಳು ಕಾಣ್ತಾಳ. ಈಗ 7ನೇ ಮಗಳು ನಾನು, ಇಬ್ರು ಕಾಣ್ತಾರೆ. ಅಳಿಯಮ್ಮ ನಿಮ್ಗೆ ಸರ್ ಕಾಣ್ತಾರೆ ನೋಡಿ. ಇದು 6ನೇ ಮಗಳು, 6ನೇ ಅಳಿಯ ಅಮ್ಮ ನಿಮ್ಗೆ ಇಲ್ಲ. ಸೊ ಪಕ್ಕದಲ್ಲೇ ಅಳಿಯ ಕೂತಿದ್ರು, ರಾಣಿ ಅಳಿಯ ಕಾಣಿಲ್ಲ ತಾನೆ. ಮಹಾರಾಜರಿಗೆ ವಯಸ್ಸಾಗ ಈ ಸೈಡ್ ಏನಂತ ಆ ಸೈಡ್ ಹಾಗೆ. ಆತ್ಮೀಯರೇ, ತಾವು ಅರ್ಚಕರಾದಂತಹ ಶ್ರೀ ನಾರಾಯಣ ದೇಶಿಕಾಚಾರ್ಯವರು ಮಾಡಿರುವಂತಹ ಪೂಜಾ ವಿಧಿವಿಧಾನಗಳು ಮತ್ತು ಈ 16 ಮುಖದ ಚಾವಡಿಯ ಬಗ್ಗೆ ಹೇಳಿರುವಂತಹ ವಿಚಾರವನ್ನು ತಾವು ಕೇಳಿದ್ರಿ. ಅರ್ಚಕರು ಹೇಳಿರೋ ಒಂದು ಮಾತನ್ನು ನಾವು ಗಮನಿಸಬಹುದು, ಯದ್ಭಾವಂ ತದ್ಭವತಿ ಅಂತ. ಅಂದರೆ ಈ ಆಂಡಾಳಮ್ಮ ತಾಯಿ ಅದು ಶಿಲಾಮೂರ್ತಿ, ಅದು ಕಂಡುಬಿಡೋದು ಅಸಾಧ್ಯದ ಮಾತೇ ನಿಜ. ಆದರೆ ಅದು ಶಿಲ್ಪಿಯ ಚಾತುರ್ಯವೋ ಅಥವಾ ಆ ಮೂರ್ತಿಯ ರಚನೆಯೇನೋ
ಅಥವಾ ಬಂದಂಥ ಭಕ್ತರಿಗೆ ಆ ಕಣ್ತೆರೆಯುವಂತಹ ದೃಶ್ಯ ಇದೆಯಲ್ಲ, ಅದಂತೂ ಬಹಳ ಆಶ್ಚರ್ಯಚಕಿತ ಮತ್ತು ನಮ್ಮ ಮೈ ಮನಗಳನ್ನು ಪುಳಕಿತಗೊಳಿಸುವುದರಲ್ಲಿ ಅನುಮಾನ ಇಲ್ಲ. ಎರಡನೇದಾಗಿ ಈ 16 ಮುಖದ ಚಾವಡಿ ನೋಡಿ, ನಿಜವಾಗಿಯೂ ಅದು ರಾಜ ತನ್ನ ಸ್ವಂತಕ್ಕೆ ಕಟ್ಟಿಸಿದ್ರೂ ಇವತ್ತೂ ಸಹ ಆ ವಾಸ್ತುಶಿಲ್ಪ ಇದೆಯಲ್ಲ ನಮಗೆ ಆಶ್ಚರ್ಯ ತರುತ್ತೆ. ದಂಡನಾಯಕನಿಗೆ ಅಳಿಯ ಮತ್ತು ಮಗಳು ಕಾಣಿಸ್ಕೊಳ್ತಾರೆ ಆ ಜಾಗದಿಂದ. ಆದರೆ ಅತ್ತೆ ಅಂತಲೇ ದಂಡನಾಯಕನ ಪತ್ನಿ ರಾಣಿಗೆ ಕೇವಲ ತಮ್ಮ ಮಗಳು ಮಾತ್ರ ಕಾಣಿಸ್ತಾರೆ. ಅಂದರೆ ಆ ಕಾಲದಲ್ಲಿ ಅತ್ತೆ ಅಳಿಯನನ್ನು ನೇರವಾಗಿ ನೋಡಬಾರ್ದು, ಮಾತನಾಡಿಸಬಾರ್ದು ಅನ್ನುವಂಥದ್ದು. ಅಂದರೆ ಅವತ್ತಿನ ಜನಜೀವನದ ಶೈಲಿಯನ್ನು, ಅದು ಹೇಗಿತ್ತು ಅವರ ಬದುಕು ಅನ್ನೋದನ್ನು ಸಹ ಈ ದೇವಾಲಯ ಹೇಳುತ್ತೆ. ಸ್ನೇಹಿತರೆ, ಇಂಥ ವಿಶೇಷವಾದಂಥ ದೇವಾಲಯ, ನಾನು ಮೊದಲೇ ಹೇಳಿದ ಹಾಗೆ ನಮ್ಮ ದೇವಾಲಯಗಳು ಇದಾವಲ್ಲ, ಕೇವಲ ಒಂದು ಭಕ್ತಿ ಭಾವನೆ ತರುವಂಥದ್ದು ಮಾತ್ರ ಅಲ್ಲ, ಅಲ್ಲಿ ಸಾಹಿತ್ಯ ಇರುತ್ತೆ, ಅಲ್ಲಿ ಕಲೆ ಇರುತ್ತೆ, ಮತ್ತು ಆ ಪ್ರಾಚೀನ ದೇವಸ್ಥಾನ ಕಟ್ಟಿಸಿದಾಗ ಹೇಗಿತ್ತು ಅವತ್ತಿನ ಜನಜೀವನದ ವಿಶೇಷತೆ, ಅವೆಲ್ಲವನ್ನ ನಮ್ಮ ಪ್ರಾಚೀನ ದೇವಾಲಯ, ಅವೇ ನಮ್ಮ ಆಸ್ತಿ. ಅದನ್ನು ಸರಿಯಾಗಿ ನಾವು ಅರ್ಥ ಮಾಡ್ಕೊಳ್ಬೇಕು. ಹಾಗೆ ಅರ್ಥ ಮಾಡಿಕೊಂಡಾಗ ಆ ದೇವಸ್ಥಾನ ಅನ್ನುವಂಥದ್ದು ನಮ್ಮ ಅವಿಭಾಜ್ಯ ಅಂಗ, ನಮಗೆ ದಾರಿ ತೋರಿಸುವಂತಹ, ನಮ್ಮನ್ನು ಸನ್ಮಾರ್ಗದಲ್ಲಿ ಕರ್ಕೊಂಡು ಹೋಗುವಂತಹದ್ದೇ ಈ ದೇವಾಲಯ. ಸ್ನೇಹಿತರೆ, ಈ ಹೆಡತಲಿಯ ದೇವಾಲಯದ ಹೊರಾಂಗಣದ ದೃಶ್ಯವನ್ನು ತೋರಿಸ್ತಾ ಇದ್ದೇನೆ. ಅದು ನಾವು ಹೋದಾಗ ಸಂಜೆಯಾಗಿತ್ತು. ಅಲ್ಲಿರುವಂತಹ ಪರಿಸರ, ನಿಶ್ಶಬ್ದತೆ ನಮ್ಮನ್ನು ಮಂತ್ರಮುಗ್ಧರನ್ನಾಗಿ ಮಾಡ್ತು. ಸ್ನೇಹಿತರೆ, ದಯಮಾಡಿ ನೀವು ಒಂದು ಸಲ ಆದರೂ ಈ ಹೆಡತಲೆಯಲ್ಲಿರುವಂತಹ ಶ್ರೀ ಲಕ್ಷ್ಮೀಕಾಂತ ಸ್ವಾಮಿ ದೇವಸ್ಥಾನದ ದರ್ಶನ ಮಾಡಲೇಬೇಕು. ಬಹಳ ವಿಶೇಷತೆ ಇದೆ. ನಾವು ಹೇಳದೇ ಇರುವಂಥ ಎಷ್ಟೋ ವಿಚಾರಗಳು ನಿಮಗೆ ಅಲ್ಲಿಗೆ ಹೋದಾಗ ಗೊತ್ತಾಗುತ್ತೆ. ಅದರಲ್ಲೂ ಇಲ್ಲಿನ ಅರ್ಚಕರಂತೂ ದೇವಾಲಯದ ಒಂದು ಭಾಗವೇ ಆಗಿಬಿಟ್ಟಿದ್ದಾರೆ. ಹೋದಂಥವರಿಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ನೀಡ್ತಾರೆ. ನಿಮಗೆ ಮತ್ತೊಮ್ಮೆ ಆ ದೇವಾಲಯದಲ್ಲಿರುವಂಥ ದೇವರ ದರ್ಶನವನ್ನು ಮಾಡಿಸ್ತಾ ಇದ್ದೇನೆ. ಸ್ನೇಹಿತರೆ, ಆ ಭಗವಂತ ನಮ್ಮೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮೋ ಶ್ರೀ ಲಕ್ಷ್ಮೀಕಾಂತ, ಪಾಹಿ ಮಾಂ ರಕ್ಷಮ. ಮತ್ತೊಮ್ಮೆ ತಮಗೆ ಅಲ್ಲಿನ ಎಲ್ಲ ದೃಶ್ಯ, ಹೈಲೈಟ್ಸ್ ಅಂತಾರಲ್ಲ, ಆ ರೀತಿ ತೋರಿಸ್ತಾ ಇದ್ದೇನೆ.